ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿಯವರ ಕಥಾಮೃತ 8 ಸೂರ್ಯಪ್ರಭ ಲಂಬಕ. ಚಲತ್ಕರ್ಣಾನಿಲೋದ್ಧೂತ ಸಿಂಧೂರಾರುಣಿತಾಂಬರಃ ಜಯತ್ಯಕಾಲೇಪಿ ಸೃಜನ್ ಸಂಧ್ಯಾಮಿವ ಗಜಾನನಃ. ತರಂಗ ಒಂದು ದಿನ ನರವಾಹನದತ್ತನು ತಂದೆಯ ಆಸ್ಥಾನದಲ್ಲಿರಲು ಒಬ್ಬ ದಿವ್ಯ ಪುರುಷನು ಆಕಾಶದಿಂದ ಇಳಿದು ಬಂದು ತಾನು ವಜ್ರಕೂಟಪುರದ ವಜ್ರಪ್ರಭನೆಂಬ ವಿದ್ಯಾಧರಾಧಿಪತಿಯೆಂದೂ ಮುಂದೆ ತಮ್ಮ ಚಕ್ರವರ್ತಿಯಾಗುವ ನರವಾಹನದತ್ತನಿಗೆ ತನ್ನ ಗೌರವವನ್ನು ಸಲ್ಲಿಸಿ ಹೋಗೋಣವೆಂದು ಬಂದಿದ್ದೇನೆಂದೂ ಹೇಳಿದನು. ಮತ್ತು ಹಿಂದೆ ದಿವ್ಯಕಲ್ಪದಲ್ಲಿ ಸೂರ್ಯಪ್ರಭನು ಮನುಷ್ಯನಾಗಿದ್ದೂ ಶಿವನ ಅನುಗ್ರಹದಿಂದ ವಿದ್ಯಾಧರ ಚಕ್ರವರ್ತಿಯಾದನೆಂದೂ, ಆದರೆ ಅವನು ದಕ್ಷಿಣ ವೇದಿಗೆ ಮಾತ್ರ ಚಕ್ರವರ್ತಿಯಾಗಿದ್ದನೆಂದು, ಉತ್ತರ ದಕ್ಷಿಣ ಭಾಗಗಳೆರಡಕ್ಕೂ ಒಬ್ಬನೇ ಚಕ್ರವರ್ತಿಯಾಗುವುದೆಂದರೆ ಅತ್ಯಂತ ಪುಣ್ಯಶಾಲಿಯಾದ ನರವಾಹನದತ್ತನೇ ಎಂದು ಹೇಳಿದನು. ನರವಾಹನದತ್ತನು ಮನುಷ್ಯನಾಗಿದ್ದ ಸೂರ್ಯಪ್ರಭನಿಗೆ ವಿದ್ಯಾಧರೈಶ್ವರ್ಯವು ಹೇಗೆ ಬಂತು ಎಂದು ಕೇಳಲು ವಜ್ರಪ್ರಭನು ಹೀಗೆಂದನು. ಸೂರ್ಯಪ್ರಭನ ಕತೆ. ಹಿಂದೆ ಮದ್ರದೇಶದಲ್ಲಿ ಶಾಕಲವೆಂಬ ಊರಿತ್ತು. ಅಲ್ಲಿ ಚಂದ್ರಪ್ರಭನೆಂಬ ರಾಜನಿದ್ದನು. ಸೂರ್ಯಪ್ರಭನು ಅವನ ಮಗ. ಬಾಲ್ಯದಲ್ಲಿಯೇ ವಿದ್ಯಾವಂತನಾಗಲು 16 ವರ್ಷ ತುಂಬಿದ ಕೂಡಲೇ ಅವನಿಗೆ ಯುವರಾಜ ಪಟ್ಟ ಬಂತು. ಮಂತ್ರಿಪುತ್ರರಾದ ಭಾಸ, ಪ್ರಭಾಸ, ಸಿದ್ಧಾರ್ಥ, ಪ್ರಹಸ್ತ ಮುಂತಾದವರು ಅನೇಕರು ಅವನ ಸಚಿವರಾದರು. ಈಶ್ವರಾಜ್ಞೆಯಿಂದ ಮಯಾಸುರನು ಬಂದು ಅವನನ್ನು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅವನಿಗೆ ನಾನಾ ವಿದ್ಯೆಗಳನ್ನು ಉಪದೇಶಿಸಿ ಭೂತಾಸನ ಎಂಬ ವಿಮಾನವನ್ನು ಒದಗಿಸಿಕೊಟ್ಟನು. ಮತ್ತು ಆ ವಿಮಾನದಲ್ಲಿಯೇ ಅವನನ್ನು ತಂದೆಯ ಮನೆಗೆ ತಂದುಬಿಟ್ಟನು. ಆಮೇಲೆ ಅವನು ಆ ವಿಮಾನದಲ್ಲಿ ತನ್ನ ಸ್ನೇಹಿತರೊಡನೆ ತಿರುಗಿದ್ದೆ. ಎಲ್ಲಿ ಯಾವ ರಾಜಪುತ್ರಿ ಅವನನ್ನು ನೋಡಲಿ ಅವಳೇ ಒರೆಸಿ ಬರುತ್ತಿದ್ದಳು. ಹೀಗೆ ಒಂದು ತಾಮ್ರಲಿಪ್ತಿಯ ರಾಜನಾದ ವೀರಭಟನ ಮಗಳು ಮದನಸೇನೆ, 2 ಅಪರಾಂತಾಧಿರಾಜನಾದ ಸುಭಟನ ಮಗಳು ಚಂದ್ರಿಕಾವತಿ, 3 ಕಾಂಚೀರಾಜನಾದ ಕುಂಭೀರನ ಮಗಳು ವರುಣಸೇನೆ, 4 ಲಾವಾಣಕಾಧಿರಾಜನಾದ ಪೌರವನ ಮಗಳು ಸುಲೋಚನೆ, 5 ಚೀನಾಧಿಪತಿಯಾದ ಸುರೋಹನ ಮಗಳು ವಿದ್ಯುನ್ಮಾಲೆ, 6 ಶ್ರೀಕಂಠ ದೇಶದ ರಾಜನಾದ ಕಾಂತಿಸೇನನ ಮಗಳು ಕಾಂತಿಮತಿ, 7 ಕೌಶಂಬೀರಾಜನಾದ ಜನಮೇಜಯನ ಮಗಳು ಪರಪುಷ್ಟೆ, 8 ವಜ್ರಸಾರದ ರಾಜನಾದ ರಂಭನ ಮಗಳು ತಾರಾವಳಿ, 9 ಸಹಸ್ರಾಯುಧನ ತಂಗಿ ವಿಲಾಸಿನಿ. ಇವರು ಅವನ ಹೆಂಡಿರಾದರು. ವಿದ್ಯಾಬಲದಿಂದ ಅವನು ಅವರೆಲ್ಲರೊಡನೆಯೂ ಏಕಕಾಲದಲ್ಲಿ ಇರಬಲ್ಲವನಾಗಿದ್ದನು. ತರಂಗ 2. ಒಂದು ದಿನ ಚಂದ್ರಪ್ರಭ ಸೂರ್ಯಪ್ರಭರೂ ಸಚಿವರೂ ಆಸ್ಥಾನದಲ್ಲಿ ಮಾತನಾಡುತ್ತಾ ಕುಳಿತಿರಲು ಅವರ ಮುಂದಿದ್ದ ನೆಲವು ಬಿರಿದು ಅಲ್ಲಿಂದ ಸುವಾಸನೆಯುಳ್ಳ ಗಾಳಿ ಸುಳಿದು ಬಂತು. ಅದರೊಡನೆ ಮಯನು ಎದ್ದು ಬಂದು ರತ್ನಾಸನದಲ್ಲಿ ಕುಳಿತು, ನೀವು ಭೂಲೋಕದ ಭೋಗಗಳನ್ನೆಲ್ಲ ಅನುಭವಿಸಿಯಾಯಿತು, ಇನ್ನು ಬೇರೆ ಲೋಕದ ಭೋಗಗಳನ್ನು ಯೋಚಿಸೋಣ. ವಿದ್ಯಾಧರ ರಾಜನಾದ ಸುಮೇರುವನ್ನು ನೋಡಿ ಶ್ರುತಶರ್ಮನನ್ನು ಜಯಿಸಿ ವಿದ್ಯಾಧರೈಶ್ವರ್ಯವನ್ನು ಪಡೆಯೋಣ ಎಂದನು. ಅಷ್ಟು ಹೊತ್ತಿಗೆ ನಾರದನು ಆಕಾಶದಿಂದ ಇಳಿದು ಬಂದು, ದೇವೇಂದ್ರನು ನನ್ನನ್ನು ಕಳುಹಿಸಿದ್ದಾನೆ. ನೀವು ಮಹೇಶ್ವರನ ಅಪ್ಪಣೆಯಂತೆ ಮನುಷ್ಯನಾಗಿರುವ ಸೂರ್ಯಪ್ರಭನಿಗೆ ವಿದ್ಯಾಧರ ಚಕ್ರವರ್ತಿತ್ವವನ್ನು ಸಂಪಾದಿಸಿಕೊಡಲು ಯತ್ನಿಸುತ್ತಿದ್ದೀರಿ. ಅದು ಸರಿಯಲ್ಲ. ಅದನ್ನು ನಾವು ವಿದ್ಯಾಧರನಾದ ಶ್ರುತಶರ್ಮನಿಗೆ ಕೊಟ್ಟಿದ್ದೇವೆ. ನಮಗೆ ವಿರೋಧವಾಗಿ ನಿಂತು ಅಧರ್ಮವನ್ನು ಆಚರಿಸಿದರೆ ನಿಮ್ಮ ನಾಶಕ್ಕೆ ಕಾರಣವಾಗುತ್ತದೆ ಎಂದನು. ಮಯನು, ಹಿಂದೆ ನಹುಷಾದಿಗಳು ಇಂದ್ರ ಪದವಿಯನ್ನು ಸಾಧಿಸಲಿಲ್ಲವೇ? ಮಹೇಶ್ವರನ ಆಜ್ಞೆಯ ಮುಂದೆ ಇಂದ್ರನದೇನು? ನಾವು ಮಾಡಲು ಎಡಸಿರುವುದು ಹೇಗೆ ಅಧರ್ಮ? ಮಹರ್ಷಿಗಳ ಹೆಂಡಿರನ್ನೇನಾದರೂ ಅಪಹರಿಸುತ್ತಿದ್ದೇವೆಯೇ? ಬ್ರಹ್ಮಹತ್ಯೆ ಮಾಡುತ್ತಿದ್ದೇವೆಯೋ?
ನಾವು ಹಿಡಿದದ್ದನ್ನು ನಾವು ಮಾಡುತ್ತೇವೆ, ಇಂದ್ರನಿಗೆ ತಿಳಿದದ್ದನ್ನು ಅವನು ಮಾಡಲಿ ಎಂದು ಉತ್ತರ ಕೊಟ್ಟನು. ನಾರದನು ಹೊರಟು ಹೋದನು. ಮಯನು ಬಲಿಯ ನೇತೃತ್ವದಲ್ಲಿ ಅಸಂಖ್ಯಾತರಾದ ದೈತ್ಯ ದಾನವರಿದ್ದಾರೆ, ಪರಮೇಶ್ವರನ ಬೆಂಬಲವಿದೆ, ಆದ್ದರಿಂದ ಹೆದರಬೇಡಿ ಎಂದು ಧೈರ್ಯ ಹೇಳಿದನು. ಚಂದ್ರಪ್ರಭನ ಕಡೆಯ ಇಷ್ಟಮಿತ್ರರೂ ಬಂಧು ಬಾಂಧವರೂ ವೀರಭಟರೂ ಎಲ್ಲರೂ ಕೂಡಿದರು. ಮಯನು ರಾಜನನ್ನು ಕುರಿತು, ನೀನೂ ಸೂರ್ಯಪ್ರಭನೂ ಹಿಂದಿನ ಜನ್ಮದಲ್ಲಿ ಸುನೀತ ಸುಮುಂಡೀಕ ಎಂಬ ನನ್ನ ಮಕ್ಕಳಾಗಿದ್ದಿರಿ. ದೇವತೆಗಳ ಯುದ್ಧದಲ್ಲಿ ಸತ್ತು ಹೀಗೆ ತಂದೆ ಮಕ್ಕಳಾಗಿ ಹುಟ್ಟಿದ್ದೀರಿ. ನಿಮ್ಮ ದೇಹಗಳನ್ನು ನಾನು ಪಾತಾಳ ಲೋಕದಲ್ಲಿ ಕಾಪಾಡಿಟ್ಟಿದ್ದೇನೆ. ಅದರಲ್ಲಿ ಯೋಗಶಕ್ತಿಯಿಂದ ಬಂದು ಸೇರಿಕೊಂಡರೆ ಅಪಾರವಾದ ತೇಜೋವೀರ್ಯ ಬಲಗಳು ಲಭಿಸುತ್ತವೆ. ಸೂರ್ಯಪ್ರಭನು ಈ ಸುಂದರವಾದ ದೇಹದಿಂದಲೇ ಖೇಚರೇಶ್ವರನಾಗುತ್ತಾನೆ ಎಂದು ಒಂದು ರಹಸ್ಯವನ್ನು ಹೇಳಿದನು. ಮರುದಿನ ರಾಜರನ್ನೂ ಅಂತಃಪುರವನ್ನೂ ಹೊರಗೇ ನಿಲ್ಲಿಸಿ ಅವರು ಒಂದು ಬಿಲದ ಮೂಲಕ ಪಾತಾಳವನ್ನು ಹುಕ್ಕರು. ಅಲ್ಲಿ ವೈಡೂರ್ಯದ ಬಾವಿಯ ಸುಧಾರಸವನ್ನು ಕುಡಿಯಲು ಅವರಿಗೆ ದಿವ್ಯ ದೇಹವೂ ಮಹಾಬಲ ಪರಾಕ್ರಮಗಳು ಬಂದವು. ಮಯನ ಹೆಂಡತಿಯಾದ ಲೀಲಾವತಿಯು ಮಕ್ಕಳನ್ನು ಕಂಡು ಸಂತೋಷಿಸಿ ಆಶೀರ್ವದಿಸಿದಳು. ಆಮೇಲೆ 3ನೆಯ ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ಅವರು ಬಲಿಯನ್ನೂ ಪ್ರಹ್ಲಾದನನ್ನೂ ಕಂಡರು. ಸೂರ್ಯಪ್ರಭನು ಪ್ರಹ್ಲಾದನ ಮಗಳಾದ ಮಹಲ್ಲಿಕೆಯನ್ನು, ಹಿರಣ್ಯಾಕ್ಷನ ಮೊಮ್ಮಗಳಾದ ಕಲಾವತಿಯನ್ನು ಮದುವೆಯಾದನು. ಅವರಲ್ಲದೆ ಕುಮುದಾವತಿ, ಮನೋವತಿ ಮುಂತಾದ ಇತರ ರಾಕ್ಷಸ ಕುಮಾರಿಯರೂ ಅವನ ಹೆಂಡಿರಾದರು. ಅವರೆಲ್ಲರೂ ವಿಮಾನದಲ್ಲಿ ಕುಳಿತು ಸುಮೇರು ಪರ್ವತಕ್ಕೆ ಹೋಗಿ ಅಲ್ಲಿದ್ದ ದಿತಿ, ಧನು, ಕಶ್ಯಪರನ್ನು ಕಂಡು ನಮಸ್ಕರಿಸಿದರು. ಅವರು ಆಶೀರ್ವಾದ ಮಾಡುತ್ತಿದ್ದ ಹಾಗೆಯೇ ಇಂದ್ರನೂ ಅಲ್ಲಿಗೆ ಬಂದನು. ಸೂರ್ಯಪ್ರಭನನ್ನು ಕಂಡು ಅವನಿಗೆ ಕೋಪ ಬಂತು. ಈ ಹುಡುಗನೇ ಅಂತ ಕಾಣುತ್ತದೆ, ವಿದ್ಯಾಧರ ಚಕ್ರವರ್ತಿಯಾಗಬೇಕೆಂದಿರುವವನು. ಇವನು ಅಷ್ಟಕ್ಕೆ ತೃಪ್ತಿಪಡದೆ ಇಂದ್ರ ಪದವಿಯನ್ನು ಏಕೆ ಅಪೇಕ್ಷಿಸಬಾರದು ಎಂದನು. ಮಯನು, ದೇವೇಂದ್ರ, ನಿನಗೆ ದೇವೇಂದ್ರ ಪದವಿ ಹೇಗೋ ಹಾಗೆ ಇವನಿಗೆ ವಿದ್ಯಾಧರ ಚಕ್ರವರ್ತಿ ಪದವಿಯೂ ಪರಮೇಶ್ವರನಿಂದ ಗೊತ್ತು ಮಾಡಲ್ಪಟ್ಟಿದೆ ಎಂದನು. ಇಂದ್ರನು ವಜ್ರಾಯುಧವನ್ನೆತ್ತಿದನು. ಕಶ್ಯಪನು ಅದರಿಂದ ಕೋಪಗೊಂಡು ಹುಂಕಾರ ಮಾಡಿದನು. ಇಂದ್ರನು ಶಾಪಕ್ಕೆ ಹೆದರಿ ಸುಮ್ಮನಾದನು. ಕಶ್ಯಪನೂ ಅದಿತಿಯೂ ಅವನಿಗೆ ಬುದ್ಧಿ ಹೇಳಿದರು. ಮಯನು ತಾಳ್ಮೆಯಿಂದಿದ್ದದ್ದನ್ನು ಮೆಚ್ಚಿ, ಮಗು, ನೀನು ಅಜರಾಮರನಾಗಿ ವಜ್ರಾಂಗನೂ ಅಕ್ಷತದೇಹನೂ ಆಗು, ಈ ಸುನೀತ ಸೂರ್ಯಪ್ರಭರಿಗೆ ಸೋಲಾಗದಿರಲಿ ಎಂದು ಕಶ್ಯಪನು ವರಕೊಟ್ಟನು. ತರಂಗ 3. ಅಲ್ಲಿಂದ ಅವರು ರಾಜರನ್ನು ನಿಲ್ಲಿಸಿದ್ದ ಸ್ಥಳಕ್ಕೆ ಬರಲು ಆ ರಾಜರು ದುಃಖಿಸುತ್ತಾ, ಶ್ರುತಶರ್ಮನು ಬಂದು ಸೂರ್ಯಪ್ರಭನ ಹೆಂಡಿರನ್ನು ಅಪಹರಿಸಿಕೊಂಡು ಹೋದನೆಂದು ತಿಳಿಸಿದರು. ಅದನ್ನು ಕೇಳಿ ಸೂರ್ಯಪ್ರಭನು ಕೂಡಲೇ ಶ್ರುತಶರ್ಮನ ಮೇಲೆ ಯುದ್ಧಕ್ಕೆ ಹೊರಡಲು ಸಿದ್ಧನಾದನು. ಮಯನು ಅದು ಅವಶ್ಯಕವಲ್ಲವೆಂದು ಹೇಳಿ ಅವನನ್ನು ಪಾತಾಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಇಟ್ಟಿದ್ದ ಮದನಸೇನೆ ಮುಂತಾದವರನ್ನು ಅವನಿಗೆ ಒಪ್ಪಿಸಿದನು. ಅವರು ಗರ್ಭಿಣಿಯರಾಗಿದ್ದರು. ಒಂದು ದೊಡ್ಡ ಯುದ್ಧವನ್ನು ನೋಡಬೇಕೆಂದು ಅವರೆಲ್ಲರಿಗೂ ಬಯಕೆ ಹುಟ್ಟಿತ್ತು. ಆಮೇಲೆ ವಿದ್ಯಾಧರೇಂದ್ರನಾದ ಸುಮೇರುವನ್ನು ಕಂಡು ಅಪಾರವಾದ ಸೈನ್ಯವನ್ನೂ ಕೂಡಿಸಿಕೊಂಡರು. ಸೂರ್ಯಪ್ರಭನಿಗೆ ತೂಣರತ್ನ ಎಂಬ ಬತ್ತಳಿಕೆ, ಧನುರತ್ನ, ಓಷಧಿ ರತ್ನಗಳೂ ಮೋಹಿನಿ ಪರಿವರ್ತಿನಿ ವಿದ್ಯೆಗಳೂ ಲಭಿಸಿದವು. ಅನಂತರ ಸಂಪ್ರದಾಯಾನುಸಾರವಾಗಿ ಪ್ರಹಸ್ತನನ್ನು ಶ್ರುತಶರ್ಮನ ಹತ್ತಿರಕ್ಕೆ ದೂತನಾಗಿ ಕಳುಹಿಸಿದರು. ಅವನು ಹೋಗಿ ಸೂರ್ಯಪ್ರಭನಿಂದ, ಪರಮೇಶ್ವರನ ವರಪ್ರಸಾದವಾಗಿ ನನಗೆ ವಿದ್ಯೆಗಳೂ ರತ್ನಗಳೂ ಇತರ ಸಹಾಯ ಸಂಪತ್ತಿಗಳೂ ಲಭಿಸಿವೆ. ನನ್ನೊಡನೆ ಯುದ್ಧ ಮಾಡುವುದಕ್ಕೆ ಸಿದ್ಧನಾಗಿದ್ದರೆ ಬಾ, ನಿನ್ನನ್ನು ಸಂಹರಿಸುತ್ತೇನೆ. ಶರಣು ಬಂದರೆ ಜೀವದಾನ ಮಾಡುತ್ತೇನೆ ಎಂದು ಸಂದೇಶವನ್ನು ತಿಳಿಸಿದನು. ಶ್ರುತಶರ್ಮನು ರೋಷದಿಂದ, ವಿದ್ಯಾಧರರಾದ ನಮಗೆ ಆಜ್ಞೆ ಮಾಡಲು ಆ ಮನುಷ್ಯನು ಎಷ್ಟರವನು ಎಂದು ತಿರಸ್ಕಾರ ಮಾಡಿ ಕಳುಹಿಸಿದನು. ಯುದ್ಧವು ನಿಶ್ಚಿತವಾಯಿತು. ಪ್ರಭಾಸನು ಸೇನಾನಾಯಕನಾದನು. ಸೂರ್ಯಪ್ರಭನು ರಣದೀಕ್ಷಿತನಾಗಿ ಅಂದಿನ ರಾತ್ರಿಯನ್ನು ಗರ್ಭಶಯನದಲ್ಲಿ ಕಳೆದನು.
ತರಂಗ 4:5. ಮರುದಿನ ಬೆಳಗ್ಗೆ ಶ್ರುತಶರ್ಮನ ವಾಸಸ್ಥಳವಾದ ತ್ರಿಕೂಟಾಚಲದ ಹತ್ತಿರ 2 ಸೇನೆಗಳೂ ಸೇರಿ ಯುದ್ಧಕ್ಕೆ ಮೊದಲಾಯಿತು. ಸೇನೆಗಳು ವ್ಯೂಹದಲ್ಲಿ ನಿಂತು ಯುದ್ಧ ಮಾಡಿದುವು. ಬ್ರಹ್ಮ, ವಿಷ್ಣು, ರುದ್ರ ಮೊದಲಾದ ಸುರಾಸುರರೂ ಯಕ್ಷೋರಗ ಗಂಧರ್ವರೂ ಆಕಾಶದಲ್ಲಿ ನೆರೆದು ಯುದ್ಧವನ್ನು ನೋಡುತ್ತಿದ್ದರು. ತರಂಗ 6. 2ನೆಯ ರಾತ್ರಿ ಸೂರ್ಯಪ್ರಭನು ಶಿಬಿರದಲ್ಲಿ ಮಲಗಿರುತ್ತಾ ನಿದ್ರೆ ಬಾರದಿರಲು ತನ್ನ ಸಚಿವನಾದ ವೀತಭೀತಿಯನ್ನು ಹೊತ್ತು ಹೋಗುವಂತೆ ಒಂದು ಕಥೆಯನ್ನು ಹೇಳೆಂದು ಕೇಳಿದನು. ಅವನು ಇದನ್ನು ಹೇಳಿದನು. ಗುಣಶರ್ಮನ ಕತೆ. ಉಜ್ಜಯಿನಿಯಲ್ಲಿ ಮಹಾಸೇನನೆಂಬ ರಾಜನಿದ್ದನು. ಅವನಿಗೆ ಅಶೋಕವತಿ ಎಂಬ ಹೆಂಡತಿ ಇದ್ದಳು. ಅವನ ಆಶ್ರಯದಲ್ಲಿ ಶೂರನೂ ಸುಂದರನೂ ವೇದವಿದ್ಯಾಪಾರಂಗತನೂ ಕಲಾಶಾಸ್ತ್ರ ಪ್ರವೀಣನೂ ಆದ ಗುಣಶರ್ಮನೆಂಬ ಬ್ರಾಹ್ಮಣನಿದ್ದನು. ಒಂದು ದಿನ ಅಂತಃಪುರದಲ್ಲಿ ನೃತ್ಯದ ಪ್ರಸ್ತಾಪ ಬಂದು ರಾಜನೂ ರಾಣಿಯೂ ಹತ್ತಿರದಲ್ಲಿದ್ದ ಗುಣಶರ್ಮನನ್ನು ಕುರಿತು, ಅಯ್ಯ, ನೀನು ಸರ್ವಜ್ಞ, ನಿನಗೆ ನೃತ್ಯ ಮಾಡುವುದಕ್ಕೆ ಬರುತ್ತದೆಯೇ ಎಂದು ಕೇಳಿದರು. ಅವನು ಮುಗುಳು ನಗುತ್ತಾ, ಬರುತ್ತದೆ, ಆದರೆ ಜನದ ಮುಂದೆ, ಅದರಲ್ಲಿಯೂ ರಾಜರಾಣಿಯರ ಮುಂದೆ ಸಂಕೋಚವಿಲ್ಲದೆ ಅದನ್ನು ಹೇಗೆ ಪ್ರದರ್ಶಿಸುವುದು ಎಂದನು. ರಾಜನಿಗೆ ಕುತೂಹಲವು ಹೆಚ್ಚಿ, ಇದೇನು ನಾಟ್ಯರಂಗವೇನಯ್ಯ, ಗಂಡಸೆಂದು ನಾಚಿಕೆ ಪಟ್ಟುಕೊಳ್ಳುವುದಕ್ಕೆ? ಇದು ಮಿತ್ರಗೋಷ್ಠಿ, ಅದೂ ಗೋಪ್ಯವಾಗಿದೆ. ಇಲ್ಲಿ ನಾನು ನಿನ್ನ ರಾಜನಲ್ಲ, ಮಿತ್ರ. ನಿನಗೆ ಯಾವ ವಿಧವಾದ ನಿರ್ಬಂಧವೂ ಇಲ್ಲ ಎಂದು ಹಠ ಹಿಡಿದನು. ಅವನು ಕುಣಿಯಲೇಬೇಕಾಯಿತು. ಅವನ ಜೊತೆಯಲ್ಲಿ ರಾಜರಾಣಿಯರ ಮನಸ್ಸುಗಳೂ ಕುಣಿದಾಡಿದುವು. ಅದು ಮುಗಿದ ಮೇಲೆ ರಾಜನು ಅವನ ಕೈಗೆ ವೀಣೆಯನ್ನು ನುಡಿಸೆಂದು ಕೊಟ್ಟನು. ಅದರ ಸಾರಣಿಯನ್ನು ಮೀಟುತ್ತಿದ್ದ ಹಾಗೇ ಗುಣಶರ್ಮನು, ದೇವ, ಇದರೊಳಗೆ ಎಲ್ಲೋ ನಾಯಿಯ ಕೂದಲು ಸೇರಿಕೊಂಡಿದೆ, ಇದು ಬೇಡ, ಇನ್ನೊಂದು ತರಿಸು ಎಂದನು. ತಂತಿಯನ್ನು ನೀರಿನಲ್ಲಿ ತೊಳೆದು ಉಜ್ಜಿ ಒರೆಸಲು ಒಂದು ಸಣ್ಣ ಕೂದಲು ಬಂತು. ಅವನ ಪ್ರವೀಣತೆಯನ್ನು ಕಂಡು ಆಶ್ಚರ್ಯಪಟ್ಟು ರಾಜನು ಮತ್ತೊಂದು ವೀಣೆಯನ್ನು ತರಿಸಿದನು. ಗುಣಶರ್ಮನು ಗಂಗಾಪ್ರವಾಹದಂತೆ ಅದನ್ನು ಕರ್ಣಪಾವನವಾಗಿರುವ ಹಾಗೆ ನುಡಿಸಿದನು. ಆಮೇಲೆ ಅವನ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಪರೀಕ್ಷಿಸಲೋಸುಗ ಅವನನ್ನು ಬರಿಯ ಕೈಯಲ್ಲಿ ಕೂರಿಸಿ ತಾನು ನಾನಾ ಆಯುಧಗಳನ್ನು ಹಿಡಿದು ಅವನ ಮೇಲೆ ಪ್ರಯೋಗಿಸುತ್ತಾ ಬಂದನು. ಅವನು ಅವುಗಳ ಏಟನ್ನು ತಪ್ಪಿಸಿಕೊಂಡು ರಾಜನನ್ನೇ ಕಟ್ಟಿ ಕೂರಿಸಿದನು. ಇದನ್ನೆಲ್ಲ ನೋಡುತ್ತಿದ್ದ ರಾಣಿಯು ಅವನ ಮೇಲೆ ಮೋಹಗೊಂಡಳು. ಆದ್ದರಿಂದ ಅವನಲ್ಲಿ ವೀಣೆ ಕಲಿಯುವಂತೆ ಏರ್ಪಡಿಸಬೇಕೆಂದು ರಾಜನನ್ನು ಕೇಳಿಕೊಂಡಳು. ಆಗಲಿ, ಒಳ್ಳೆಯ ದಿನದಲ್ಲಿ ಆರಂಭ ಮಾಡೋಣ ಎಂದು ಹೇಳಿ ಗುಣಶರ್ಮನು ಅಂದು ಮನೆಗೆ ಹೊರಟು ಹೋದನು. ಆದರೆ ರಾಣಿಯ ಕಣ್ಣೋಟವನ್ನು ನೋಡಿ ಶಂಕೆಪಟ್ಟಿದ್ದ ಅವನು ಏನಾದರೂ ಅವಿವೇಕವಾದೀತೆಂದು ಆರಂಭದ ದಿನವನ್ನು ಮುಂದಕ್ಕೆ ಹಾಕುತ್ತಾ ಬಂದನು. ಒಂದು ದಿನ ರಾಜನು ಊಟ ಮಾಡುತ್ತಿದ್ದನು. ಹತ್ತಿರವೇ ಇದ್ದ ಗುಣಶರ್ಮನು ಅಡಿಗೆಯವನು ಬಡಿಸುವುದಕ್ಕೆ ತಂದ ಒಂದು ಪಲ್ಯವನ್ನು ಬೇಡವೆಂದನು. ಏಕೆ ಎನ್ನಲು ನೋಡುತ್ತಿದ್ದ ಹಾಗೆಯೇ ಅದರಲ್ಲಿ ವಿಷವಿದೆ ಎಂದು ಗೊತ್ತಾಯಿತು. ಬೇಕಾದರೆ ಯಾರಿಗಾದರೂ ಅದನ್ನು ತಿನ್ನಿಸಿ ನೋಡಬಹುದು, ಆಮೇಲೆ ನಾನು ವಿಷ ತೆಗೆದು ವಾಸಿ ಮಾಡುತ್ತೇನೆ ಎಂದನು. ರಾಜನು ಅದನ್ನು ಆ ಅಡಿಗೆಯವನಿಗೇ ತಿಳಿಸಲು ಅವನು ಜ್ಞಾನ ತಪ್ಪಿ ಬಿದ್ದನು. ಗುಣಶರ್ಮನು ಮಂತ್ರ ಹಾಕಿ ವಿಷ ತೆಗೆದು ಅವನನ್ನು ಎಚ್ಚರಗೊಳಿಸಿದನು. ಆಗ ಅವನು, ದೇವ, ನಿಮ್ಮ ಶತ್ರುವಾದ ವಿಕ್ರಮಶಕ್ತಿಯು ವಿಷಪ್ರಯೋಗ ಮಾಡುವಂತೆ ನನ್ನನ್ನು ಪ್ರೇರಿಸಿದ್ದನು ಎಂದು ಒಪ್ಪಿಕೊಂಡನು. ಹೀಗೆ ವಿಕ್ರಮಶಕ್ತಿಯಿಂದ ಮತ್ತೆರಡು ಸಾರಿ ಅವನು ಮಹಾಸೇನನನ್ನು ಉಳಿಸಿದನು. ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಮೊಸಳೆ ಹಿಡಿಯಿತು. ಉದ್ಯಾನದಲ್ಲಿ ಸಂಚರಿಸುತ್ತಿದ್ದಾಗ ಹಾವು ಕಚ್ಚಿತು. ಆಗೆಲ್ಲ ಗುಣಶರ್ಮನು ಹತ್ತಿರವಿದ್ದು ರಾಜನ ಜೀವವನ್ನು ಉಳಿಸಿದನು. ರಾಣಿಯ ನಿರ್ಬಂಧ ದಿನದಿನಕ್ಕೆ ಹೆಚ್ಚಾಗಲು ಗುಣಶರ್ಮನು ವೀಣೆಯ ಪಾಠವನ್ನು ಒಂದು ದಿನ ಆರಂಭಿಸಲೇಬೇಕಾಯಿತು. ಆಗ ಅವಳು ತನ್ನ ಮನಸ್ಸನ್ನು ವ್ಯಕ್ತಪಡಿಸಿದಳು. ಗುಣಶರ್ಮನು, ನೀನು ನನ್ನ ಒಡತಿ, ನಾನು ಪ್ರಭುದ್ರೋಹ ಮಾಡಲೇ, ಈ ಸಾಹಸ ಬೇಡ ಎಂದನು. ಅವಳು ಹೇಳುವಷ್ಟು ಹೇಳಿ ಕೊನೆಗೆ, ಮರಣವೇ ಇದರ ಪರಿಣಾಮ, ನಿನ್ನನ್ನು ಕೊಲ್ಲಿಸಿ ನಾನೂ ಸಾಯುತ್ತೇನೆ ಎಂದಳು. ಅವನು, ಆಗಲಿ, ಅಧರ್ಮದಲ್ಲಿ 100 ಕೋಟಿ ವರ್ಷ ಬಾಳುವುದಕ್ಕಿಂತ ಧರ್ಮದ ಕಟ್ಟಿನಲ್ಲಿ ಒಂದು ಜೀವನವನ್ನು ಜೀವಿಸುವುದೇ ಲೇಸು
ಎಂದನು. ಎಷ್ಟೆಷ್ಟು ಹೇಳಿದರೂ ಅವಳು ಬಿಡಲಿಲ್ಲ. ಆದ್ದರಿಂದ ಅವನು, ನೀನು ಅಷ್ಟು ನಿರ್ಬಂಧಪಡಿಸುವುದಾದರೆ ನಿನ್ನ ಮಾತಿನಂತೆ ನಡೆಯುತ್ತೇನೆ. ಇದಕ್ಕೆ ಸ್ವಲ್ಪ ದಿನ ಹೋಗಲಿ, ಕೂಡಲೇ ಪ್ರವರ್ತಿಸಿದರೆ ಯಾರಿಗಾದರೂ ತಿಳಿದೀತು ಎಂದು ಹೇಳಿ ಆಗಿನ ಮಟ್ಟಿಗೆ ಅವಳಿಂದ ತಪ್ಪಿಸಿಕೊಂಡನು. ಎಷ್ಟು ದಿನವಾದರೂ ಅವನು ತನ್ನ ವಶವಾಗದಿರಲು ರಾಣಿಯು ಒಂದು ದಿನ ರಾಜನನ್ನು ಕಂಡು ಗುಣಶರ್ಮನೇ ತನ್ನ ಮೇಲೆ ಕೈ ಮಾಡಿದಂತೆಯೂ ಅವನೇ ಗೌಡರಾಜನಾದ ವಿಕ್ರಮ ಶಕ್ತಿಯಿಂದ ಲಂಚ ಪಡೆದು ಆ ಆಟಗಳನ್ನೆಲ್ಲ ಆಡಿದಂತೆಯೂ ಅಡಿಗೆಯವನ ತಮ್ಮನಿಂದ ಇದೆಲ್ಲ ತನಗೆ ಗೊತ್ತಾದಂತೆಯೂ ಅವನ ಮೇಲೆ ದೂರು ಹೇಳಿದಳು. ರಾಜನು ಅವನನ್ನು ಸಭೆಗೆ ಕರೆಸಿ ಎಲ್ಲರ ಮುಂದೆಯೂ ಅವನ ಮೇಲೆ ತನ್ನ ಹೆಂಡತಿ ಹೇಳಿದ ತಪ್ಪುಗಳನ್ನು ಆರೋಪಿಸಿದನು. ಅವನು, ದೇವ, ತತ್ವವನ್ನು ತಿಳಿಯದೆ ಹೀಗೆನ್ನಬಾರದು, ಅವಿಚಾರದೇ ನೀತಿಯಲ್ಲ ಎಂದನು. ರಾಜನು ರೋಷದಿಂದ ಚೂರಿ ಹಿಡಿದು ಅವನ ಮೇಲೆ ನುಗ್ಗಿದನು. ಅವನ ರಕ್ಷಕರು ವಿವಿಧ ಆಯುಧಗಳನ್ನು ಹಿಡಿದು ಆಕ್ರಮಣ ಮಾಡಿದರು. ಗುಣಶರ್ಮನು ಅವರೆಲ್ಲರನ್ನೂ ಕರ್ಣ ಪ್ರಯೋಗದಿಂದ ವಂಚಿಸಿ ಅವರ ಜುಟ್ಟಿನಿಂದಲೇ ಅವರೆಲ್ಲರನ್ನೂ ಗಂಟು ಹಾಕಿದನು. ಆಮೇಲೆ ತನ್ನನ್ನು ಅಟ್ಟಿಸಿಕೊಂಡು ಬಂದ 100 ಯೋಧರನ್ನು ಕೊಂದು ಅದೃಶ್ಯಾಂಜನದ ಸಹಾಯದಿಂದ ಮಾಯವಾಗಿ ಆ ದೇಶವನ್ನೇ ಬಿಟ್ಟು ದಕ್ಷಿಣಾಪಥಕ್ಕೆ ಹೋದನು. ಅಲ್ಲಿ ಅಗ್ನಿದತ್ತನೆಂಬ ಬ್ರಾಹ್ಮಣನನ್ನು ಕಂಡು ತನ್ನ ವೃತ್ತಾಂತವನ್ನೆಲ್ಲ ಹೇಳಲು ಅವನು ಗುಣಶರ್ಮನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಸುಂದರಿ ಎಂಬ ತನ್ನ ಮಗಳನ್ನು ತೋರಿಸಿದನು. ಅವನು ಅವಳನ್ನು ನೋಡಿ, ಇವಳ ಮೂಗಿನ ಮೇಲೆ ತಿಲಕದಂಥ ಒಂದು ಸಣ್ಣ ಮಚ್ಚೆ ಇದೆ, ಎದೆಯ ಮೇಲೂ ಇಂಥದೇ ಮಚ್ಚೆ ಇದೆ, ಇವಳಿಗೆ ಸವತಿಯರು ಆಗುತ್ತಾರೆ ಎಂದನು. ಅಗ್ನಿದತ್ತನು ಆಶ್ಚರ್ಯಗೊಂಡು, ಆಗಲಿ, ಗಂಡನು ಶ್ರೀಮಂತನಾದರೆ ಹೆಂಗಸಿಗೆ ಸವತಿಯರು ಇದ್ದೇ ಇರುತ್ತಾರೆ, ದರಿದ್ರನಿಗೆ ಒಬ್ಬ ಹೆಂಡತಿಯನ್ನು ಸಾಕುವುದೂ ಕಷ್ಟ ಎಂದನು. ಸುಂದರಿಗೆ ಅವನ ಮೇಲೆ ತುಂಬ ಮನಸ್ಸಾಯಿತು. ಅಗ್ನಿದತ್ತನು ಅವಳನ್ನು ಗುಣಶರ್ಮನಿಗೆ ಕೊಟ್ಟು ಮದುವೆ ಮಾಡುವುದಾಗಿಯೂ ಅವನು ನಿಶ್ಚಿಂತನಾಗಿ ತನ್ನ ಮನೆಯಲ್ಲಿಯೇ ಇದ್ದುಕೊಂಡಿರಬಹುದಾಗಿ ಹೇಳಿದನು. ಗುಣಶರ್ಮನು ಒಪ್ಪಲಿಲ್ಲ. ಉಜ್ಜಯಿನಿ ಇಲ್ಲಿಗೆ ಹತ್ತಿರವಾಗಿದೆ, ನಾನು ಇಲ್ಲಿರುವುದನ್ನು ತಿಳಿದು ರಾಜನು ನನಗೆ ಹಿಂಸೆ ಕೊಟ್ಟಾನು, ಆದ್ದರಿಂದ ನಾನು ತೀರ್ಥಯಾತ್ರೆ ಮಾಡಿ ಪಾಪ ಕಿಲ್ಬಿಷಗಳನ್ನು ತೊಳೆದುಕೊಂಡು ನಿಶ್ಚಿಂತನಾಗಿ ದೇಹತ್ಯಾಗ ಮಾಡುತ್ತೇನೆ ಎಂದನು. ಅಗ್ನಿದತ್ತನು ನಕ್ಕು, ನಿನಗೂ ಈ ಮೋಹವೇ? ಅಜ್ಞರು ಅಪಮಾನ ಮಾಡಿದರೆ ಶುದ್ಧಚಿತ್ತನಿಗೆ ಏನು ಹಾನಿ? ಕೆಸರನ್ನು ತೆಗೆದು ಆಕಾಶಕ್ಕೆ ಎರಚಿದರೆ ಅದು ತನ್ನ ತಲೆಯ ಮೇಲೆ ಬೀಳುತ್ತದೆ. ಅಶೋಕವತಿಯನ್ನು ನೋಡಿ ಹೆಂಗಸರ ಮೇಲೆ ನಿನಗೆ ಬೇಸರ ಉಂಟಾಗಿದ್ದರೆ ಸಾಧ್ವಿಯನ್ನು ನೋಡಿ ಅವರಲ್ಲಿ ಶ್ರದ್ಧೆ ಏಕೆ ಉಂಟಾಗಬಾರದು? ಉಜ್ಜಯಿನಿ ಹತ್ತಿರವಿದ್ದರೇನು ನೀನು ಯಾರಿಗೂ ತಿಳಿಯದಂತೆ ನಾನು ನೋಡಿಕೊಳ್ಳುತ್ತೇನೆ. ಸಂಸಾರಿಯಾಗಿದ್ದುಕೊಂಡು ಮನೆಯಲ್ಲಿ ದೇವಪಿತೃಕರ್ಮ, ಅಗ್ನಿಕಾರ್ಯ, ಜಪತಪಾದಿಗಳಿಂದ ಬರುವ ಪುಣ್ಯವು ಊರೂರು ಅಲಿಯುತ್ತಿದ್ದರೆ ಬರುತ್ತದೆಯೇ? ಆತ್ಮಘಾತ ಮಾಡಿಕೊಂಡರೆ ಪರಲೋಕದಲ್ಲಿ ಇನ್ನೂ ಹೆಚ್ಚಿನ ದುಃಖವೇ. ಆದ್ದರಿಂದ ನನ್ನ ಮಾತು ಕೇಳು, ಸುಂದರಿಯನ್ನು ಮದುವೆ ಮಾಡಿಕೊಂಡು ಇಲ್ಲಿ ನೆಮ್ಮದಿಯಿಂದಿರು ಎಂದನು. ಗುಣಶರ್ಮನು, ಆಗಲಿ, ಆದರೆ ಮೊದಲು ನನ್ನ ಪ್ರತಿಜ್ಞೆ ಪೂರೈಸಬೇಕು. ಯಾವುದಾದರೂ ದೇವತೆಯನ್ನು ಉಪಾಸನೆ ಮಾಡಿ ಆ ಕೃತಜ್ಞನಾದ ರಾಜನಿಗೆ ಪ್ರತಿಕ್ರಿಯೆ ಮಾಡಬೇಕು ಎಂದನು. ಅನಂತರ ಅವನಿಂದ ಕುಮಾರಸ್ವಾಮಿಯು ಮಂತ್ರದ ಉಪದೇಶವನ್ನು ತೆಗೆದುಕೊಂಡು ಅವನ ಆರಾಧನೆಗೆ ಮೊದಲು ಮಾಡಿದನು. ಸುಂದರಿಯು ಅದರಲ್ಲಿ ಸಹಾಯಳಾದಳು. ಕುಮಾರಸ್ವಾಮಿಯು ಪ್ರತ್ಯಕ್ಷನಾಗಿ, ನಿನಗೆ ಅಕ್ಷಯ ನಿಧಿ ದೊರಕಲಿ, ಅದರ ಸಹಾಯದಿಂದ ಮಹಾಸೇನನನ್ನು ಗೆದ್ದು ರಾಜ್ಯಾಧಿಪತಿಯಾಗು ಎಂದು ವರಕೊಟ್ಟನು. ಅದರಂತೆ ಅವನು ಉಜ್ಜಯಿನಿಯ ರಾಜನಾಗಿ ಸುಂದರಿಯನ್ನೂ ಇನ್ನೂ ಹಲವರನ್ನೂ ಮದುವೆ ಮಾಡಿಕೊಂಡು ಸುಖವಾಗಿ ರಾಜ್ಯವಾಳಿಕೊಂಡಿದ್ದನು. ವೀತಭೀತಿಯು ಹೇಳಿದ ಈ ಕಥೆಯನ್ನು ಕೇಳಿ ಸೂರ್ಯಪ್ರಭನು ನಿದ್ರೆ ಹೋದನು. ತರಂಗ 7. ಮಾರನೆಯ ದಿನ ಬೆಳಗ್ಗೆ ಮತ್ತೆ ಯುದ್ಧಕ್ಕೆ ಮೊದಲಾಯಿತು. ದೇವಾಸುರರು ಅದರಲ್ಲಿ ಸೇರಿಕೊಂಡರು. ಬ್ರಹ್ಮನು, ಇದು ನಿಮಗೆ ಜಯಕಾಲವಲ್ಲ, ಸಂಧಿ ಮಾಡಿಕೊಳ್ಳಿ ಎಂದು ಇಂದ್ರನಿಗೆ ಬುದ್ಧಿ ಹೇಳಿದನು. ಅಷ್ಟು ಹೊತ್ತಿಗೆ ಪ್ರಭಾಸನು ಪಾಶುಪತಾಸ್ತ್ರವನ್ನು ಬಿಟ್ಟನು. ಹರಿಯು ಅದರ ಮೇಲೆ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದನು. ಶ್ರುತಶರ್ಮನಿಗೂ ಸೂರ್ಯಪ್ರಭನಿಗೂ ದ್ವಂದ್ವ ಯುದ್ಧವಾಯಿತು.
ಶ್ರುತಶರ್ಮನು ಸೋಲುವಂತಾಗಲು ಬ್ರಹ್ಮಾಸ್ತ್ರ ಬಿಟ್ಟನು. ಇಂದ್ರಾದಿಗಳು ವಜ್ರಾಯುಧ ಮುಂತಾದ ಆಯುಧಗಳನ್ನೂ ಮಹಾಸ್ತ್ರಗಳನ್ನೂ ಪ್ರಯೋಗಿಸಿದರು. ಆದರೆ ಸೂರ್ಯಪ್ರಭನು ಪಾಶುಪತವನ್ನು ಅವಕ್ಕೆ ಎದುರಾಗಿ ಬಿಟ್ಟನು. ಸೂರ್ಯಪ್ರಭನು ಗೆದ್ದು ಶ್ರುತಶರ್ಮನು ಸೆರೆ ಸಿಕ್ಕಿದನು. ಶಿವನು ಪ್ರತ್ಯಕ್ಷನಾಗಿ ಅವರವರಿಗೆ ಸಂಧಿ ಮಾಡಿಸಿದನು. ಅದರಂತೆ ಶ್ರುತಶರ್ಮನು ಸೂರ್ಯಪ್ರಭನಿಗೆ ನಮಸ್ಕರಿಸಿ ಅವನಿಂದ ಉತ್ತರ ವೇದಿಯ ಚಕ್ರವರ್ತಿತ್ವವನ್ನು ಪಡೆದನು. ಸೂರ್ಯಪ್ರಭನು ದಕ್ಷಿಣ ವೇದಿಯ ಚಕ್ರವರ್ತಿಯಾದನು. ಎರಡೂ ಪಕ್ಷಗಳಲ್ಲೂ ಹತರಾದವರೆಲ್ಲ ಬದುಕಿ ಎದ್ದರು. ಪಾರ್ವತಿಯ ಅಪ್ಪಣೆಯಂತೆ ಸುಮೇರುವು ತನ್ನ ಮಗಳಾದ ಕಾಮಚೂಡಾಮಣಿಯನ್ನು ಸೂರ್ಯಪ್ರಭನಿಗೆ ಮದುವೆ ಮಾಡಿಕೊಟ್ಟನು. ಎಲ್ಲರಿಗೂ ಅವನ ಮನೆಯಲ್ಲಿ ಔತಣ ನಡೆಯಿತು. ಸೂರ್ಯಪ್ರಭನು ತಾನೇ ಹೋಗಿ ಪಾರ್ವತಿ ಪರಮೇಶ್ವರರನ್ನು ತನ್ನ ಪಟ್ಟಾಭಿಷೇಕಕ್ಕೆ ಕರೆದು ಬಂದನು. ಋಷಭ ಪರ್ವತದಲ್ಲಿ ಮಹಾವೈಭವದಿಂದ ಅವನ ಚಕ್ರವರ್ತಿ ಪಟ್ಟಾಭಿಷೇಕ ಬೆಳೆಯಿತು. ಮಯಾಸುರನು ಪಟ್ಟಕಟ್ಟಿ ಕಿರೀಟ ಬಿಟ್ಟನು. ದೇವದುಂದುಭಿಗಳು ಮೊಳಗಿದವು. ಪಾರ್ವತಿ ಪರಮೇಶ್ವರರೂ ಮಹರ್ಷಿಗಳೂ ಆಶೀರ್ವದಿಸಿದರು. ಹೀಗೆ ಮನುಷ್ಯನಾಗಿ ಹುಟ್ಟಿದರೂ ಸೂರ್ಯಪ್ರಭನು ಹರಪ್ರಸಾದದಿಂದ ವಿದ್ಯಾಧರ ಚಕ್ರವರ್ತಿಯಾದನು. ಹೀಗೆಂದು ಸೂರ್ಯಪ್ರಭನ ವೃತ್ತಾಂತವನ್ನು ಹೇಳಿ ವಜ್ರಪ್ರಭನು ನರವಾಹನದತ್ತನಿಗೆ ನಮಸ್ಕರಿಸಿ ಆಕಾಶಕ್ಕೆ ಹಾರಿದನು. ನರವಾಹನದತ್ತನು ವಿದ್ಯಾಧರಾಧಿಪತಿ ಪದವಿಯನ್ನು ನಿರೀಕ್ಷಿಸುತ್ತಾ ತಂದೆಯ ಮನೆಯಲ್ಲಿ ಸುಖವಾಗಿ ಕಾಲ ಕಳೆಯುತ್ತಿದ್ದನು. ಸೂರ್ಯಪ್ರಭಾ ಲಂಬಕ ಮುಗಿಯಿತು. ಶ್ರೀರಸ್ತು.